ಕಿಲೋಕ್ಕೆ 50 ರೂಪಾಯಿ. ಟಮಾಟಿ ಆಲೂಗಡ್ಡೆ ಆಮೇಲೆ ಒಂದು ಫ್ರೆಂಡ್ಸ್ ಇವತ್ತಿನ ಅಡುಗೆ ನೋಡ್ರಿ ಏನೆಲ್ಲ ಬೇಕಾಗಿ ಎಲ್ಲ ಫ್ರೈ ಮಾಡಿ ನೋಡ್ರಿ ಇದಾಗೈತ್ರಿ. ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ದೀರಿ, ಆರಾಮಿದ್ದೀರಾ ಅಂತ ಅಂದ್ಕೊಂಡೇನ್ರಿ. ನಾನು ಕೂಡ ಆರಾಮಿದ್ದೀನಿ ರೀ ಫ್ರೆಂಡ್ಸ್. ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ. ಸೊ ಇವತ್ತಿನ ಬ್ಲಾಗ್ನ ಶುರು ಮಾಡೋಕ್ಕಿಂತ ಮುಂಚೆ ಫ್ರೆಂಡ್ಸ್, ನಾನು ಒಬ್ಬರಿಗೆ ವಿಶ್ ಮಾಡೋದೈತ್ರಿ. ಅವ್ರ ಹೆಸರು ಅಭಿಷೇಕ್ ಅಂತಾರೆ. ಅಭಿಷೇಕ್ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಪಟ್ಟ. ಆ ದೇವರು ನನಗೆ ಆಯುಷ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ದೇವ್ರ ಹತ್ರ ಕೇಳ್ಕೊತೀನಿ. ಹಾಗೆ 100 ವರ್ಷಗಳ ಕಾಲ ನೀನು ಸುಖವಾಗಿ ಖುಷಿಯಿಂದ ಇರು ಪುಟ್ಟ. ಸೊ ಫ್ರೆಂಡ್ಸ ಬರ್ರಿ ಇವತ್ತಿನ ದಿನ ಏನು ನಡೆಯುತ್ತೋ ಏನಿಲ್ಲ ಅಂತ ನೋಡೋಣ. ಈಗ ನಾನಂತರೂ ರೋಜಾದೀನಿ ರೀ ಫ್ರೆಂಡ್ಸ. ಬೆಳಗ್ಗೆ ಜಲ್ದಿ ಎದ್ದು ಒಂದು ಸ್ವಲ್ಪ ಮ್ಯಾಗಿಂದೆಲ್ಲ ಕಸನೆಲ್ಲ ಮಾಡ್ಕೊಂಡು ಬಂದು ಎಲ್ಲ ಏನು ತೋರಿಸಿಲ್ರಿ, ಯಾಕಂದ್ರೆ ಮೊನ್ನೆ ದಿನ ಅದನ್ನೇ ತೋರ್ಸೋಕೆ ಬೇಜಾರಾಗುತ್ತಲ್ರಿ. ಸೊ ಇವತ್ತು ಒಂದು ಸ್ವಲ್ಪ ಅದು ನಗು ಮುಸುಡಿ ಇಟ್ಕೊಂಡು ಒಂದು ಸ್ವಲ್ಪ ವೀಡಿಯೋ ಮಾಡ್ತಾಯಿದ್ದೀನಿ ರೀ. ಒಂದು 4-5 ದಿನದಿಂದ ಬರೀ ಆಡೋದಾಗಿತ್ತು ರೀ ಫ್ರೆಂಡ್ಸು. ಸಾರಿ ಫ್ರೆಂಡ್ಸ್, ಎಲ್ರಿಗೂ ನಾನು ಬೇಜಾರು ಮಾಡಿದ್ದೀನಿ ಅಂತ ಅಂದ್ಕೊಳಕತ್ತೀನಿ ರೀ. ಯಾಕಂದ್ರೆ ಎಲ್ರಿಗೂ ಬರೀ ನಾನು ಆಳೋದು ಕೇಳಿ ಒಂಥರ ಬೇಜಾರು ಆಗಿಬಿಟ್ಟಿದೆ ಅಂತ ಅಂದ್ಕೊಳಕತ್ತೀನಿ ರೀ. ಏನು ಮಾಡೋದು ಫ್ರೆಂಡ್ಸ್, ಆ ದೇವರು ಎಲ್ಲ ಕಷ್ಟ ನಮಗೆ ಹಾಕಿರಬೇಕು ಅಂತ ಅಂದ್ಕೊಂಡಾಕತ್ತೀನಿ ರೀ. ನಾವು ಕಷ್ಟ ಪಡಾಕತ್ತೀವಿ ಅನ್ನೋದು ನಮಗೂ ಗೊತ್ತಿರಿ ಫ್ರೆಂಡ್ಸ. ಅದ್ರ ಸಂಬಂಧ ಅದನ್ನೆಲ್ಲ ನೆನೆಸ್ಕೊಂಡ್ರೆ ಈಗಲೂ ಸಹ ನನಗೆ ಕಣ್ಣೀರು ಬರ್ತಾವ್ರಿ. ಇರಲಿ ರೀ ಫ್ರೆಂಡ್ಸ್, ಎಲ್ಲ ಬಂದಿದ್ದು ನಾನು ಎಲ್ಲ ಏನು ಕಷ್ಟ ಬಂದಿರ್ತಾವೆ ನಾವು ಅದನ್ನು ಫೇಸ್ ಮಾಡ್ಬೇಕಲ್ರಿ ಫ್ರೆಂಡ್ಸ. ನೋಡೋಣ್ರಿ, ಅಮ್ಮ ಅಂತೂ ಊರಿಗೆ ಹೋಗಿದ್ದಾರೆ ರೀ. ಈಗ ಒಂದು ಸ್ವಲ್ಪ ಅಲ್ಲಿ ಹೋದ್ಮೇಲೆ ನಾವು ಅವ್ರಿಗೆ ಆರಾಮಿರೋದಿಲ್ಲ ಏನಿಲ್ಲ ರೀ. ಅಲ್ಲಿದೆ ನಮಗೂ ಚಿಂತೆ ಆಗ್ಬಿಟ್ಟಿರ್ತೈತೆ ರೀ. ನನಗೂ ನಮ್ಮ ಅಪ್ಪಾಗ ಈಗ ಒಂದು ಸ್ವಲ್ಪ ಅವ್ರ ಜೊತೆ ಮಾತಾಡಿಕೊಂಡು ನಾನು ವಿಡಿಯೋ ಶುರು ಮಾಡಿದೆ ರೀ. ಸೊ ಬರ್ರಿ ಫ್ರೆಂಡ್ಸ, ಇವತ್ತಿನ ದಿನ ಏನು ನಡೆಯುತ್ತೆ ಅಂತ ನೋಡೋಣ. ನೋಡ್ರಿ ಫ್ರೆಂಡ್ಸ, ಚಹಾ ಮಾಡಿ ಇಟ್ಟೇನೆ ರೀ. ನಮ್ಮ ಮನೆಯವ್ರಿಗೆ ಹಾಲೆಲ್ಲ ಖಾಲಿ ಆಗ್ಯಾವ್ರಿ. ಒಂದು ಸ್ವಲ್ಪ ಇದ್ರೆ ಇದ್ರಾಗ ಚಹಾ ಹಾಕಿ ಒಂದು ಸ್ವಲ್ಪ ಇದ್ರಾಗ ಹಾಕಿದ್ದೀನಿ ರೀ. ಸೊ ಅನ್ನ ಮಾಡಿದ್ದು ಇತ್ತರಪ್ಪ, ಬೆಳಿಗ್ಗೆನ ಒಂದು ಸ್ವಲ್ಪ ಮಾಡ್ಕೊಂಡಿದ್ದೆ ರೀ. ಟಮಾಟಿ ಸಾರು ಟಮಾಟಿ ಸಾರು ರೀ ಫ್ರೆಂಡ್ಸ ಇರೋದೇ. ಈಗ ಒಂದು ಸ್ವಲ್ಪ ಅವ್ರಿಗೆ ನಾಷ್ಟ ಮಾಡ್ಬೇಕಲ್ರಿ, ತಂದೆ ಮಗಳಿಗೆ ಒಂದು ಸ್ವಲ್ಪ ನಾನು ಮಂಡಕ್ಕಿ ಅದಾವ್ರಿ, ಮಂಡಕ್ಕಿ ಸುಸ್ಲ ಮಾಡಿಬಿಡ್ತೀನಿ ರೀ. ಇದೇನು ಮಂಡಕ್ಕಿ ಅದಾವ್ರಿ ಫ್ರೆಂಡ್ಸ. ಮತ್ತು ಅವ್ರಿಗಿಬ್ಬರಿಗೂ ಒಂದು ಸ್ವಲ್ಪ ಮಂಡಕ್ಕಿ ಸೂಸ್ಲ ಮಾಡಿಕೊಟ್ರೆ ತಿಂದುಬಿಡ್ತಾರೆ ರೀ ಅವರು. ನೋಡಿರಿ, ನಾನು ಮಂಡಕ್ಕಿ ಸೂಸ್ಲ ಮಾಡಿದೆ ರೀ. ನಾನು ಮಂಡಕ್ಕಿ ಅಂತೀನಿ ರೀ, ಅಂದ್ರೆ ಚುರ್ಮುರಿನೂ ಅಂತಾರೆ ರೀ ಫ್ರೆಂಡ್ಸ್. ಇದಕ್ಕೆ ನಾವು ಜಾಸ್ತಿ ನಮ್ಮೂರು ಸೈಡ್ ಮಂಡಕ್ಕಿನ ಅಂತೀವಿ ರೀ. ಇದಕ್ಕೆ ಚುರ್ಮುರಿ ಸುಸ್ಲ ಅಂತಿರ್ಬೇಕ್ರಿ ನೀವು ಬಹುಶಃ, ನನಗೆ ಅನ್ಸಿದ ಮಟ್ಟಿಗೆ. ನೋಡಿರಿ ಫ್ರೆಂಡ್ಸ, ಈಗ ಚುರ್ಮುರಿ ಸುಸ್ಲಾನ ನಾನು ರೆಡಿ ಮಾಡಿದ್ದೀನಿ ರೀ. ಈಗ ನಮ್ಮ ಮನೆಯವ್ರಿಗೆ ನಾಷ್ಟ ಹಾಕ್ಕೊಡಾಗತ್ತೇನೆ ರೀ. ಎಷ್ಟು ಮಸ್ತಾಗಿ ಕಾಣಾಗತ್ತಾವೆ ನೋಡಿರಿ. ಸೊ ರುಚಿನೂ ಹಂಗೆ ಆಗ್ತೈತೆ ರೀ ಫ್ರೆಂಡ್ಸ, ಭಾಳ ರುಚಿ ಆಗ್ತೈತೆ ರೀ. ಒಂದು ಸ್ವಲ್ಪ ನಾವು ಲಿಂಬೆಹಣ್ಣು ಒಂದು ಸ್ವಲ್ಪ ಹಾಕ್ಕೊಂಡು ಒಂದು ಸ್ವಲ್ಪ ತಿಂದ್ರಂತೂ ಸಿಕ್ಕಾಪಟ್ಟೆ ಮಸ್ತ್ ಆಕೈತೆ ರೀ. ಸೊ ಬರ್ರಿ ಫ್ರೆಂಡ್ಸ, ಈಗ ನಾಷ್ಟ ಕೊಟ್ಬಿಡನ್ರಿ ನಮ್ಮ ಮನೆಯವ್ರಿಗೆ. ನಮ್ಮ ಸುಮ್ಮು ಏನು ಮಾಡ್ತಾಳೆ ಏನ್ರಿ ನಾಷ್ಟಕ್ಕೆ ಫ್ರೆಂಡ್ಸ. ನೋಡಿರಿ, ಮಂಡಕ್ಕಿ ಸೂಸ್ಲ ಮಾಡಿದ್ದಾರೆ. ಈಗ ನಾಷ್ಟಕ್ಕೆ ಹಾಕಿಕೊಟ್ಟೇನೆ ರೀ ನಮ್ಮ ಮನೆಯವ್ರಿಗೆ. ಸುಮ್ಮ ನಾಷ್ಟಮ್ಮ ನಾಷ್ಟ ಮಾಡೋಂಗಿಲ್ಲ ಏನಿಲ್ಲ ರೀ. ನೋಡ್ರಿ ಅಕ್ಕಿದ ಆಕಾರ ನೋಡ್ರಿ ಹಂಗಾಗೈತಿ. ಬೂಟ್ ಹಿಡ್ಕೊಂಡು ಬಂದಾಡ್ರಿ. ನಾಷ್ಟ ಏನು ಮಾಡಿಲ್ರಿ. ಸುಮ್ಮ ಸ್ವಲ್ಪ ನಾಷ್ಟ ಮಾಡಬೇಡ ಅಮ್ಮ ರೀ. ಹೆಂಗಾಗ್ಯಾವ್ರಿ? ಇದು ಹಾಕಿ ಕೊಡಕ್ಕೆ ಹೋದ್ರೆ ತಿನ್ಲಿಲ್ರಿ. ಏನು ಮಾಡ್ಬೇಕು ನೋಡ್ರಿ. ಫ್ರೆಂಡ್ಸ, ಅರ್ಬಿ ಹೋಗಿದ್ದು ಹಾಕಿದ್ದೆ ರೀ. ಬೆಳಿಗ್ಗೆ ಅರ್ಬಿನ ತೊಗೊಂಡು ಬಂದೇನೆ ರೀ. ಇದು ನೋಡ್ರಿ, ಪರ್ದೆ ಮನೆ ಖಾಲಿ ಮಾಡಿದ್ರಿ. ಒಂದು ಮನೆ ಖಾಲಿ ಆತ್ರಿ. ಅಲ್ಲೇ ಇದೊಂದು ಪರ್ದೆ ಬಿಟ್ಟು ಹೋಯ್ತ್ರಿಪ್ಪ ಫ್ರೆಂಡ್ಸ್. ನೋಡ್ರಿ ಒಗದು ಹಾಕಿನೇ. ಸೊ ನಮ್ಮ ಮನೆ ಇದು ಪರ್ದೆ ಸ್ವಲ್ಪ ಹೊಲಸಾಗೈತ್ರಿ. ಇದು ತೆಗೆದಾಗದೆ ಹಾಕ್ತೀನಿ ರೀ. ಹೆಂಗೆ ಕಾಣಿಸ್ತೈತೆ ಅಂದ್ರೆ ನೋಡೋಣ. ಕುರ್ಚಿ ಇಟ್ಕೊಂಡು ಹತ್ತಿಗ ಎಲ್ಲ ತೆಗಿಬೇಕ್ರಿ ಫ್ರೆಂಡ್ಸ್. ನೋಡ್ರಿ ಪರ್ದೆ ಹೆಂಗೆ ಕಾಣಾಕತ್ತೈತೆ ನೋಡ್ರಿ. ಹಾಕಿದ್ದೆ ಮಸ್ತ್ ಕಾಣಾಕತ್ತೈತಲ್ರಿ. ಒಂದು ಸ್ವಲ್ಪ ಅದೇ ಸ್ವಲ್ಪ ಗ್ಯಾಪ್ ಆಗೈತೆ ರೀ. ಇರ್ಲಿ ರೀ, ಏನಾಗಂಗಿಲ್ಲ ರೀ. ಹೊರಗಡೆ ನೋಡ್ರಿ ಎಷ್ಟು ಮಸ್ತಾಗಿ ಕಾಣಾಕತ್ತೈತೆ ರೀ. ಒಗದು ಒಣ ಹಾಕಿ ನೋಡ್ರಿ ಈಗ ಹಾಕಿದೆ. ಎಷ್ಟು ಮಸ್ತಾಗಿ ಕಾಣಾಕತ್ತೈತೆ ರೀ. ಟಮಾಟೆ 30 ರೂಪಾಯಿ 2 ಕಿಲೋ. 30 ರೂಪಾಯಿ 2 ಕಿಲೋ. 10 ರೂಪಾಯಿ ಕಿಲೋ ಅದ ಅಂತ 30 ರೂಪಾಯಿ 2 ಕಿಲೋ ಅದು. ಇದು ಉಳ್ಳಾಗಡ್ಡಿ ಹೆಂಗಿದೆ? ಉಳ್ಳಾಗಡ್ಡಿ 2 ಕಿಲೋಕ್ಕೆ 50 ರೂಪಾಯಿ. ಹೌದಾ? ನೋಡ್ರಿ ಇಷ್ಟು ಸಂತೆ ತಂದಾರ. ಚೌಳಿಕಾಯಿ, ಸೌತೆಕಾಯಿ, ಆಮೇಲೆ
ಉಳ್ಳಾಗಡ್ಡಿ ಟಮಾಟಿ ಆಲೂಗಡ್ಡೆ ಆಮೇಲೆ ಒಂದು ಕೊತ್ತಂಬರಿ ಸೀಡ ಇಷ್ಟ ಏನ್ರಿ ಸಂತೆ ಇದಕ್ಕೆ ಹಿಂದೆ ಇಲ್ಲ ಮುಂದೆ ಇಲ್ಲ ಮತ್ತು ಮಂಡಕ್ಕಿ ಅವೆಲ್ಲ ತರಂಗಿಲ್ಲ ಇಲ್ಲ ಆ ಮಂಡಕ್ಕಿದು ಏನೋ ಅಂಗಡಿ ಬಂದಿತ್ತು ಅದು ಯಾಕೆ 2 ವಾರ ಆತ ಯಾಕೆ ಬಂದಿತ್ತು ಚಲೋ ಅದು ಬಿಡ್ರಿ ಭಾಳ ತಂದಿರಿ ಸಂತೆ ಹೆಂಗಾರ ಮಾಡ್ಬೇಕು ಇದ್ದಂಗೆ ಮಾಡ್ಕೋಬೇಕಲ್ಲ ಸಾಕು ಏನು ನಾವು 3 ಜನ ಅದೀವಿ 1,000 ರೂಪಾಯ್ದು ಮಾಡಿದ್ರೆ ಅಷ್ಟು ಸಂತೆ ಹೌದು ಹಿಟ್ಟೊಂದು ತರಲಿಲ್ಲ ನೀವು ಎದ್ರದ್ದು ಚಪಾತಿ ಹಿಟ್ಟು ಇರಲಿಲ್ಲ ಏನಿಲ್ಲ ಎಷ್ಟು ದಿನ ಆಯ್ತು ಚಪಾತಿ ಮಾಡಲ್ಲ ತೊಂಬರನಪ್ಪ ಅದು ಸೂಪರ್ ಮಾರ್ಕೆಟ್ ಬಂದಾಗಿತ್ತು ನಮ್ಗೊಂಥರ ಇದಾಗ್ಬಿಟ್ಟಿತ್ತು ಅಂಗಡಿಗೆ ಹೋಗಕ್ಕೆ ಇಲ್ಲೇ ದೂರ ಹಾಕೋರಿಪ ಒಂದು ಸ್ವಲ್ಪ ಹೋಗಂಗೆ ಏನ್ರಿ ಇವೇನ್ರಿಪ್ಪ ಆಲೂಗಡ್ಡೆ 2 ಹಾಕಿನಿ ಅಂದ್ರೆ ಅರ್ಧ ಕಿಲೋ ಒಂದರ್ಧ ಪಲ್ಯ ಆಗ್ಬಿಡ್ತದ ನೋಡ್ರಿ ಒಂದು ಹೊತ್ತಿಂದ ಇಲ್ಲಿಗ್ರಿ 2 ಹೊತ್ತಿಂದ ಅಷ್ಟು ದೊಡ್ಡದವ್ರಿ ಅವು 20 ರೂಪಾಯಿಗೆ ಅರ್ಧ ಕಿಲೋ ಅದ ನಾಳೆ ನೀವು ರಜಾ ಇರ್ತೀರಣ್ಣ ನಾನು ನೋಡೋಣ ಎಬಸ ಇರ್ತೀರಿ ಎಬಸ್ತೇನೆ ಜಲ್ದಿ ಎದ್ದು ಒಂದು ಸ್ವಲ್ಪ ಅಡುಗೆ ಮಾಡ್ತೇನೆ ಇರೋಣ ಅಲ್ಲಿ ಬಿದ್ದತ್ ನೋಡ್ರಿ ಅಲ್ಲೊಂದು ಹೋಗ್ಯಾವ ಫ್ರೆಂಡ್ಸ್ ಇವತ್ತಿನ ಅಡುಗೆ ನೋಡ್ರಿ ಏನೆಲ್ಲ ಸ್ಪೆಷಲ್ ಇದೆ ಇದು ನೋಡ್ರಿ ಶೇಂಗಾ ಸಾರಿಂದು ಮಸಾಲೆ ರೀ ಈಗ ಟಮಾಟಿ ಆಮೇಲೆ ಉಳ್ಳಾಗಡ್ಡಿ ಬೆಳ್ಳುಳ್ಳಿನ ಫ್ರೈ ಮಾಡ್ಕೊತಾ ಇದ್ದೀನಿ ರೀ ಈ ಕಡೆ ಶೇಂಗಾ ಹುರಿದಿಟ್ಟೇನ್ರಿ ಫ್ರೆಂಡ್ಸ್ ಈ ಕಡೆ ಚೌಳಿಕಾಯಿ ಪಲ್ಯ ಮಾಡಕ್ಕಂತಂದ್ರೆ ಚೌಳಿಕಾಯಿ ಎಲ್ಲ ಫ್ರೈ ಮಾಡಿ ಇಟ್ಟಿದ್ದೀನಿ ರೀ ಫ್ರೆಂಡ್ಸ್ ನೋಡ್ರಿ ಫ್ರೈ ಆಗತ್ತೈತ್ರಿ ಇದಕ್ಕೆ ನಾನು ಸ್ವಲ್ಪ ಜೀರಿಗೆ ಹಾಕೊಂತೀನಿ ರೀ ನೋಡ್ರಿ ಸಾರಿಗೆ ತಕ್ಕಷ್ಟು ನಮ್ಗೆ ಜೀರಿಗೆ ಹಾಕೊಂಡಾಗತ್ತೀನಿ ರೀ ಸಾಕ್ರಿ ಕೊತ್ತಂಬರಿ ಇದಕ್ಕೆಲ್ಲ ಹಾಕಿ ನಾವು ಚಲೋ ಹೊತ್ತನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಮಸ್ತ್ ಆಕೈತ್ರಿ ಫ್ರೆಂಡ್ಸ್ ಶೇಂಗಾ ಸಾರು ಅಂತೂ ಭಾಳ ರುಚಿ ಆಕೈತ್ರಿ ನೋಡ್ರಿ ಇದಾಗೈತ್ರಿ ಈಗ ತೆಗೆದುಕೊಂಡು ನೋಡ್ರಿ ಈ ಥರ ಹುರ್ಕೋಬೇಕ್ರಿ ಇದು ಚೌಳಿಕಾಯಿ ಅಂದ್ರನ ಮಸ್ತ್ ಆಕೈತ್ರಿ ಇದು ಚೌಳಿಕಾಯಿ ಪಲ್ಯ ಇದಕ್ಕೆ ಟಮಾಟಿ ಉಳ್ಳಾಗಡ್ಡಿ ಹೆಚ್ಚಿ ಒಗ್ಗರಣೆ ಕೊಡ್ತೇನೆ ರೀ ಇದು ನೋಡ್ರಿ ಪದ್ಯ ಹಸಿ ಶುಂಠಿ 10 ರೂಪಾಯಿ ತೊಗೊಂಡು ಬಂದು ಇಟ್ಟಿದ್ದು ಭಾಳ ಅದಾವೆ ರೀ ಅದಕ್ಕೆ ಅದೇ ಬೆಳ್ಳುಳ್ಳಿನ ಅದಾವೆ ಇದು ಏನು ಮಾಡ್ತೇನೆಂದ್ರೆ ಈಗ ಜಿಂಗರ್ ಗಾರ್ಲಿಕ್ ಪೇಸ್ಟ್ ಅಂತಾರಲ್ರಿ 2 ಸೇರಿಸಿ ನಾನು ಪೇಸ್ಟ್ ಮಾಡಿ ಇಟ್ಕೊತೇನೆ ರೀ ಇದನ್ನ ಕಟ್ ಮಾಡಿ ನೀರಾಗ ಹಾಕಿ ಸ್ವಲ್ಪ ಚೊಲೋತ್ನಾಗ ತೊಳೆದು ಸ್ವಲ್ಪ ಬಿಸಿ ಮಾಡಿಕೊಂಡು ತಗಾಗ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ರೀ ಫ್ರೈ ಮಾಡಿಕೊಂಡು ಬಿಸಿ ಹೋದ್ಮೇಲೆ ನಾವು ಮಿಕ್ಸಿಗೆ ಹಾಕ್ಕೊಂಡ್ರೆ ನಾವು ಎಷ್ಟು ದಿನ ಇಟ್ಕೊಂಡು ತಿಂದ್ರೂ ಅಂದ್ರೆ ನಮ್ಗೆ ಪಲ್ಯಕ್ಕಾಗಲಿ ಈ ಕಬಾಬು ಅವೆಲ್ಲ ಇದಕ್ಕೆ ಬೇಕಾಗಿರ್ತೈತೆ ರೀ ಆಮೇಲೆ ಎಗ್ ರೈಸ್ ಮಾಡೋಕ್ಕೂ ಬೇಕಾಗಿರ್ತೈತೆ ರೀ ನಂಗೆ ಅದ್ರ ಸಂಬಂಧ ಸ್ವಲ್ಪ ಪೇಸ್ಟ್ ಮಾಡಿ ಇಟ್ಕೊಂಡ್ರೆ ಈಸಿ ಆಗ್ತೈತೆ ರೀ ಬರೀ ಫ್ರೆಂಡ್ಸ್ ಈಗ ಇದು ಆರಕ್ಕೆ ಬಿಡನ್ರಿ ಇದು ಕೂಡ ಆರಕ್ಕೆ ಬಿಟ್ಟೇನಿ ಇದು ಶೇಂಗಾ ಆಮೇಲೆ ಮಾಡ್ತೇನೆ ರೀ ಅಂದರೆ ಈಗ ಜಸ್ಟ್ ಇದು ಚುಳಿಕಾಯಿ ಪಲ್ಯಗೆ ರೆಡಿ ಮಾಡ್ಕೊತೀನಿ ರೀ ನೋಡಿರಿ ಟಮಾಟಿ ಉಳ್ಳಾಗಡ್ಡಿಗೆ ಇದಿಷ್ಟ ನಾನು ಕಟ್ ಮಾಡ್ಕೊಂಡೇನಿ ರೀ ಜಾಸ್ತಿ ಏನು ತೀಡಕ್ಕೆ ಹೋಗಂಗಿಲ್ಲ ರೀ ಕೊತ್ತಂಬರಿ ಅದು ಇದು ಹಾಕೊಂತ ಯಾಕಂದ್ರೆ ಕುಕ್ಕರ್ನಾಗ ಮಾಡಾಕತ್ತೀನಿ ರೀ ಒಂದು ವಿಸಲ್ನಾಗ ನಮ್ಗೆ ಈ ಪಲ್ಯ ರೆಡಿ ಆಗ್ಬಿಡ್ತೈತೆ ರೀ ಎಣ್ಣೆ ಹಾಕಿದ್ರೆ ಕಾದಿತ್ತು ಅನಿಸ್ತೈತೆ ರೀ ಸ್ವಲ್ಪ ಇನ್ನೊಂದು ಸ್ವಲ್ಪ ಕಾಯ್ದಿದ್ರೆ ಕಾದೇ ಬಿಡ್ತೈತೆ ರೀ ಹಾಕೊಂತೀನಿ ರೀ ಮಸಾಲೆ ನೋಡಿರಿ ಮಸಾಲೆ ಎಲ್ಲ ಹಾಕ್ಕೊಂಡೆ ರೀ ಇದು ಫ್ರೈ ಆಗ್ತಾ ಇರ್ತೈತೆ ರೀ ಇದಕ್ಕೆ ನಾನು ಉಪ್ಪು ಅರಿಶಿನ ಪುಡಿ ಖಾರ ಪುಡಿ ಇದು 3 ಹಾಕಿ ಆಮೇಲೆ ಚೌಳಿಕಾಯಿ ಹಾಕಿ ಮಿಕ್ಸ್ ಮಾಡಿ ಇಟ್ಬಿಡ್ತೇನೆ ರೀ ಒಂದು ವಿಸಲ್ ಅರಿಶಿನ ಪುಡಿ ಉಪ್ಪು ಒಂದು 2 ನಿಮಿಷ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ರೀ ಯಾಕಂದ್ರೆ ಇದ್ರದ್ದು ಹಸಿ ವಾಸನೆ ಹೋಗ್ಬೇಕು ರೀ ಒಂಥರ ವಾಸನೆ ಬದ್ನಾಗ ಆಗ್ತೈತೆ ರೀ ಏನಪ್ಪ ಅದು ಅರಿಶಿನ ಪುಡಿದು ಅದ್ರ ಸಂಬಂಧ ಒಂದು 2 ನಿಮಿಷ ಅಂದ್ರೆ ಸ್ವಲ್ಪ ಫ್ರೈ ಆಗಿಬಿಡ್ಬೇಕು ರೀ ನೋಡ್ರಿ ಒಂಚೂರು ನಾನು ಖಾರ ಪುಡಿ ಹಾಕೊಂಡು ಹೋಗ್ತೇನೆ ರೀ ಹಾಕ್ಕೊಂಡೆ ಈಗ ಇದ್ರಾಗ ಚುಳಿಕಾಯಿ ಹಾಕೋತೀನಿ
ನೋಡ್ರಿ ಎಷ್ಟು ಸಖತ್ತಾಗಿ ಕಾಣಾಕತ್ತೈತ್ರಿ ಪಲ್ಯ. ಇನ್ನೂ ಕುದ್ದಿಲ್ರಿ ಅದು. ಈಗ ನಾನು ನೀರು ಹಾಕ್ತೀನಿ ರೀ, ಎಲ್ಲ ಮಿಕ್ಸ್ ಮಾಡೇನ್ರಿ. ಈಗ ಸಾಕು ಫ್ರೆಂಡ್ಸ್, ಇಷ್ಟು ಹಾಕ್ಕೊಂಡೇನ್ರಿ. ಒಂದು ಚಾ ವಾಟಿಗೆ ಇರ್ತೈತಲ್ರಿ, ಒಂದು ಗ್ಲಾಸ್ ಅಷ್ಟು ನಾನು ಹಾಕ್ಕೊಂಡ್ರಿ. ಏನು ಅಳತಿ ಮಾಡೋಕೆ ಹೋಗಿಲ್ರಿ, ಅಂದಾಜ್ ಮೇಲೆ ಹಾಕಿನಿ. ನಾನು ವಿಸಲ್ಗೆ ಇಡ್ತೀನಿ ರೀ. ನೋಡ್ರಿ ಫ್ರೆಂಡ್ಸ, ಎಷ್ಟು ಮಸ್ತಾಗಿ ನಮ್ಮ ಪಲ್ಯ ರೆಡಿಯಾಗಿ ಬಂದೈತ್ರಿ. ಇದಕ್ಕೆ ಒಂದು ಸ್ವಲ್ಪ ಗುರೋಳ್ ಪುಡಿ ಹಾಕಿಬಿಟ್ರೆ ನಮ್ಮ ಪಲ್ಯ ಬಿಸಿ ಬಿಸಿ ಚೌಳಿಕಾಯಿ ಪಲ್ಯ ರೆಡಿ ಆಯ್ತು ರೀ. ನೋಡ್ರಿ ಆ ಬೆಳ್ಳುಳ್ಳಿ ಆಮೇಲೆ ಹಸಿ ಶುಂಠಿನ ಎಲ್ಲ ಫ್ರೈ ಮಾಡೇನಿ ರೀ. ಈಗ ಇದಕ್ಕೂ ಕೂಡ ಮಿಕ್ಸಿಗೆ ಹಾಕ್ಕೋಬೇಕ್ರಿ. ಮಸಾಲೆ ತೆಗ್ದೇನಿ ರೀ. ಮಸಾಲೆನೂ ಪ್ಲೇಟ್ನಾಗ ಇದು ಮಿಕ್ಸಿಗೆ ಹಾಕ್ಕೋಬೇಕ್ರಿ. ಈ ಕುಕ್ಕರ್ನಾಗ ಪಲ್ಯ ಮಾಡಿದ್ನಲ್ರಿ, ಪಲ್ಯ ಒಂದು ಬಟ್ಟಲ್ದಾಗ ತೆಗೆದಿರಿ ಬಟ್ಟಲ್ದಾಗ ತೆಗೆದು ಈಗ ನೋಡ್ರಿ ಅದ ಕುಕ್ಕರ್ನಾಗ ಈ ಸಾರನ್ನ ಶೇಂಗಾ ಸಾರನ್ನ ಒಗ್ಗರಣೆ ಕೊಟ್ಟೇನಿ ರೀ. ಈ ಕಡೆ ನೋಡ್ರಿ ಫ್ರೆಂಡ್ಸ, ಇದು ಮಿಕ್ಸಿಗೆ ಹಾಕ್ಕೊಂಡೇನಿ ರೀ. ಜಿಂಗರ್ ಗಾರ್ಲಿಕ್ ಪೇಸ್ಟ್ ಮನ್ಯಾಗ ಫೀವರ್ ಆಗಿರುತ್ತೆ ಇದು. ಸೊ ನೀರು ಹಾಕಿದೇನ ನಾನು ಇದನ್ನು ಎಲ್ಲ ಮಿಕ್ಸಿಗೆ ಹಾಕ್ಕೊಂಡೇನಿ ರೀ. ಸ್ಟೋರ್ ಮಾಡಿ ಇಡಾಗತ್ತೇನೆ ರೀ ಫ್ರೆಂಡ್ಸ. ಒಂದು ನೋಡ್ರಿ ಗಾಜಿಂದ ಇದ್ರ ಡಬ್ಬಿ ಅದ್ರಾಗ ಹಾಕಿ ಇಡಾಗತ್ತೇನೆ ರೀ ಫ್ರೆಂಡ್ಸ. ಇದು ಪ್ಯೂರ್ ಆದ ನಮ್ದು ಜಿಂಗರ್ ಗಾರ್ಲಿಕ್ ಪೇಸ್ಟ್ ರೆಡಿ ಆತ್ರಿ. ಸೊ ನೋಡ್ರಿ ಫ್ರೆಂಡ್ಸ, ಎಲ್ಲ ಸ್ಟೋರ್ ಮಾಡಿ ಇಟ್ಟಿದ್ದೀನಿ ರೀ. ಈಗ ಫ್ರಿಜ್ದಾಗ ಇಟ್ಕೊಂಡು ಬಿಡ್ತೀನಿ ರೀ, ಯಾಕಂದ್ರೆ ಎಷ್ಟೋ ದಿನ ಆಗ್ತೈತೆ ರೀ. ಇದು ಒಂದು ಸ್ವಲ್ಪ ನಂಗೆ ಇಲ್ಲಾಂದ್ರೆ ಅದು ಕಬಾಬ್ ಏನಾರು ಮಾಡೋ ಮುಂದೆ ಒಂದು ಸ್ವಲ್ಪ ಹಾಕ್ಕೋಬೇಕಪ್ಪ. ಅದ್ರ ಸಂಬಂಧ ನೋಡ್ರಿ, ಅದ್ರ ಸಂಬಂಧ ಈಗ ಹಾಕ್ಕೊಂಡ್ಬಿಟ್ಟಿರೋದು ಮಿಕ್ಸಿ. ಸುಮ್ಮನೆ ಕೆಟ್ಟುಬಿಡ್ತಾವ್ರಿ. ಒಂದಿಷ್ಟು ತೊಗೊಂಡೇನ್ರಿ ಇದು ಪಲ್ಯ ಮಾಡೋಕೆ. ಮಟನ್ ಚಿಕನ್ ಏನಾದ್ರು ತಂದಾಗ ಒಂದು ಸ್ವಲ್ಪ ಬೇಕಾಗಿರ್ತೈತಲ್ರಿ ಹಸಿ ಶುಂಠಿ. ಇದು ಎಷ್ಟು ತುಟ್ಟಿ ಆಗೈತೆ ರೀ, 20 ರೂಪಾಯಿಗೆ ಒಂದು ಗುಂಬಿರು. ಅದಕ್ಕೆ ಕೆಡಬಾರ್ದು ಅಂತಂದು ನೀರಾಗ ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡು ಮಿಕ್ಸಿ ಹಾಕ್ಕೊಂಡೇನ್ರಿ, ಅಂದ್ರೆ ಕೆಡಂಗಿಲ್ಲ ರೀ. ನೋಡ್ರಿ ಶೇಂಗಾ ಸಾರು ಕುಡ್ದಾಗ ಆಗ್ತೈತೆ ರೀ. ಈಗ ನಾ ಇನ್ನೂ ರೊಟ್ಟಿ ಮಾಡ್ಬೇಕು ರೀ. ಅನ್ನ ಒಂದು ಸ್ವಲ್ಪ ಐತ್ರಿ. ಅಂದರೆ ಇಷ್ಟ ಏನು ಜಾಸ್ತಿ ತಿನ್ನಂಗಿಲ್ಲ ಏನಿಲ್ಲ. ರೊಟ್ಟಿ ಮಾಡಿದ್ರೆ ರೊಟ್ಟಿ ತಿಂದುಬಿಡ್ತಾರೆ ರೀ ನಮ್ಮ ಮನೆಯವರು. ಅನ್ನ ಜಾಸ್ತಿ ತಿನ್ನಂಗಿಲ್ಲ ರೀ, ಅಷ್ಟ್ರಾಗ ಬಿಡ್ತೇನೆ. ಈಗ ಇದು ಸಾರು ಆದಮೇಲೆ ಒಂದು ಸ್ವಲ್ಪ ಜಿಗಟ್ ಹಾಕಿ 1-2 ರೊಟ್ಟಿ ಮಾಡ್ಕೊಂಡ್ಬಿಡ್ತೇನೆ ರೀ. ನೋಡಿರಿ ಇಷ್ಟು ಮಾಡ್ಕೊಂಡೇನಿ. ಜಾಸ್ತಿ ತಳಗೂ ಇಲ್ಲ, ಜಾಸ್ತಿ ದಪ್ಪಗೂ ಇಲ್ಲ ಸಾರು. ಫ್ರೆಂಡ್ಸ್ ನೋಡಿರಿ, ಈಗ ನಾನು ರೊಟ್ಟಿ ಮಾಡಾಕತ್ತೇನೆ ರೀ. ನೋಡಿರಿ 1-2 ಮಾಡಿಟ್ಟೇನೆ ರೀ, 4. ಇನ್ನೊಂದು ಸ್ವಲ್ಪ ಇಟ್ಟೈತ್ರಿಪ್ಪ. ಅಮ್ಮಂದು ಫೋನ್ ಬಂದಿತ್ತು, ಅದ್ರ ಸಂಬಂಧ ಏನು ತೋರ್ಸೋಕೆ ಆಗಲಿಲ್ಲ ರೀ ಫ್ರೆಂಡ್ಸ. ಈಗ ಇನ್ನೊಂದು ಸ್ವಲ್ಪ ಐತ್ರಿ, ಅದೊಂದು ಸ್ವಲ್ಪ ಏನು ಜಳ ಆಗತ್ತೈತ್ರಪ್ಪ. ನೀರು ಸುರಿಯಾಗತ್ತೈತೆ ನೋಡ್ರಿ, ಜಳನೂ ಭಾಳ ಐತ್ರಿ. ಇಡೀ ದಿನಾನು ಕೆಟ್ಟ ಬಿಸಿಲು ಜಳ ಜಲ್ದಿ ಮಾಡ್ಕೊಂಡು ಸರಿತೀನಿ ರೀ. ಈಗ ಅನ್ನ ಐತ್ರಿ, ಪಲ್ಯನೂ ಮಾಡೀನಿ ರೀ, ಸಾರು ಮಾಡೇನಿ, ಬಿಸಿ ರೊಟ್ಟಿ ಇಷ್ಟಾಗ ಬಿಟ್ಬಿಡ್ತೇನೆ ರೀ. ನೋಡ್ರಿ ರೊಟ್ಟಿ ಮಾಡಾಕತ್ತೀನಿ. ಲಟ್ಸೋದಂದ್ರೆ ಭಾಳ ಜಲ್ದಿ ಹಾಕಿತ್ರಿದೆ. ಏನು ಲಟ್ಸೋದು ಬಂದು ಬಡಿಯೋದು ಮರೆಸ್ಬಿಟ್ಟೈತ್ರಿದು ರೊಟ್ಟಿನ. ಬಡಿಯಾಗ ಹೋದ್ರೆ ಕೈ ನೋವು ಆಗ್ತಾವೆ ನೋಡ್ರಿ ಫ್ರೆಂಡ್ಸ. ಅಷ್ಟು ಕೈ ಕುಂತು ಬಿಟ್ಟೈತ್ರಿ ಇದು ಲಟ್ಸೋದ್ರಾಗಂತ. ಆದ್ರೆ ಒಬ್ಬೊಬ್ಬರು ಹೇಳ್ತಾರೆ ರೀ, ಏನೋ ನನಗೂ ಗೊತ್ತಿಲ್ಲ, ಒಬ್ಬೊಬ್ಬರು ಹೇಳ್ತಾರೆ ಲಟ್ಸಿದ್ದು ರುಚಿ ಬರಂಗಿಲ್ಲ, ಆಮೇಲೆ ಬಡ್ದಿದ್ದು ಭಾಳ ರುಚಿ ಬರ್ತಾವೆ ರೊಟ್ಟಿನ ಅಂತಂದರೆ. ಏನೋ ನಮ್ಗೆ ಡಿಫ್ರೆನ್ಸ್ ಏನು ಕಂಡಿಲ್ರಿ. ಯಾಕಂದ್ರೆ ನಾವು ಇದನ್ನು ಮಾಡೋದು ಬಿಟ್ಬಿಟ್ಟೇವ್ರಿ, ಬಡಿಯೋದು. ನೋಡ್ರಿ ಇಷ್ಟು ರೊಟ್ಟಿ ಆತ್ರಿ. ಈಗ ಒಂದ ಕೈಲಿ ಹಾಕಕ್ಕೆ ಟ್ರೈ ಮಾಡಕ್ಕೆ ತಿಂತಾಡ್ರಿ, ನೋಡೋಣ. ಹಾಂ ಬಂತ್ರಿ. ಅರೆವಾ ನೋಡ್ರಿ ಎಷ್ಟು ಮಸ್ತಾಗಿ ಬಿತ್ರಿ. ಇಲ್ರಿ ಅವ್ರ ನೋಡ್ರಿ ಫ್ರೆಂಡ್ಸ್, ಎಲ್ಲ ರೊಟ್ಟಿ ಆದವು ರೀ. ನೋಡ್ರಿ ನಮ್ಮ ಸುಮ್ಮಗೆ ಎಷ್ಟು ಸಣ್ಣದು ಒಂದು ರೊಟ್ಟಿ ಮಾಡೇನಿ ರೀ, ಎಷ್ಟು ಮಸ್ತಾಗೈತೆ ರೀ. ಆಕೆ ಸಣ್ಣ ರೊಟ್ಟಿ ಅಂದ್ರೆ ಭಾಳ ಇಷ್ಟ ರೀ. ಅದ್ರ ಸಂಬಂಧ ಒಂದು ಸಣ್ಣ ರೊಟ್ಟಿ ಮಾಡಿಕೊಟ್ರೆ ಹೊಡ್ತು ಉಣ್ತಾಳ್ರಿ. ಒಂದು ಸ್ವಲ್ಪ ಒಂದು ರೊಟ್ಟಿ ತಿಂದು ಅನ್ನ ಉಣ್ತಾಳ್ರಿ. ಇಲ್ಲಾಂದ್ರೆ ದೊಡ್ಡ ರೊಟ್ಟಿ ಮಾಡಿದ್ರೆ ತಿನ್ನಂಗಿಲ್ಲ ರೀ.
ಆಕಿಗೆ ಒಂದು ರೊಟ್ಟಿ ಆಕಿ ಸ್ವಲ್ಪ ಮಂದಿ ಲಾಸ್ಟ್ ಅದು ಸ್ವಲ್ಪ ಉಳ್ದಿತ್ತು ರೀ ಹಿಟ್ಟು ದಪ್ಪಾಗಿ ಮಾಡಿಬಿಟ್ಟಾರೆ. ಸೊ ಈಗ ನಂದಂತರ ಅಡುಗೆ ಆಗೈತೆ ರೀ ಫ್ರೆಂಡ್ಸ. ಎಲ್ಲ ಸ್ವಚ್ಛ ಮಾಡ್ಕೊತೀನಿ ರೀ, ಸ್ವಚ್ಛನೂ ಮಾಡ್ಕೊಂಡೇನಿ ರೀ. ಈಗೆಲ್ಲ ತೊಳ್ಕೊಂಡು ಬರ್ತೀನಿ ರೀ ಗಡ್ಡೆ ಬರಿ ಎಲ್ಲ. ನೋಡಿರಿ ಫ್ರೆಂಡ್ಸ, ಅಡುಗೆ ಮಾಡೋದಾತ್ರಿ. ಈಗ ಊಟಕ್ಕೆ ಹಾಕಿ ಕೊಡಾಗತ್ತೇನೆ ರೀ ನಮ್ಮ ಮನೆಯವ್ರಿಗೆ. ಚೋಳಿಕಾಯಿ ಪಲ್ಯ, ಆಮೇಲೆ ಹಪ್ಪಳ ಕರೆದಿದ್ದೆ ರೀ, ಆಮೇಲೆ ಒಂದೆರಡು ರೊಟ್ಟಿ ಹಾಕಿ ಕೊಡಾಗತ್ತೇನೆ ರೀ ಫ್ರೆಂಡ್ಸ. ನೋಡಿರಿ ಇವತ್ತಿಂದು ನಮ್ಮದು ಸ್ಪೆಷಲ್ ಅಡುಗೆ ಚೋಳಿಕಾಯಿ ಪಲ್ಯ, ಬಿಸಿ ಬಿಸಿ ರೊಟ್ಟಿ, ಹಪ್ಪಳ, ಅನ್ನ, ಆಮೇಲೆ ಶೇಂಗಾ ಸಾರು ರೀ ಫ್ರೆಂಡ್ಸ. ಶೇಂಗಾ ಸಾರು ಅಂತೂ ಭಾಳ ರುಚಿಯಾಗಿತ್ತು ರೀ. ಅಷ್ಟು ಸಿಂಪಲ್ ಕೂಡ ಐತ್ರಿ ಅದು ಮಾಡ್ಕೊಳ್ಳೋದು. ಸೊ ಉಪ್ಪಿನಕಾಯಿ, ಆಮೇಲೆ ಅನ್ನ ನೋಡಿರಿ ಎಲ್ಲ ಡಬ್ರಿ ಎಲ್ಲ ಕೆಳಗಡೆನೂ ತೊಗೊಂಡ್ಬಿಟ್ಟೇನಿ ರೀ ಇದು ಶೇಂಗಾ ಸಾರು. ಸೊ ಇವತ್ತಿನ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳಾಗತ್ತೀನಿ ರೀ ಫ್ರೆಂಡ್ಸ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡ್ರಿ, ಹಾಗೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್.